ಸುಧಾಳ ಸೊಸೆ ಕವಿತಾಗೆ ಶೋ ಆಫ್ ಮಾಡೋದು ಅಂದರೆ ತುಂಬಾನೇ ಹುಚ್ಚು. ಅವಳು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಪ್ರತಿಯೊಂದು ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತಾಳೆ. ಅರೆ, ನಿನ್ನೆ ನಾನು ಮೂವಿಗೆ ಹೋದಾಗ ತೆಗೆದು ಹಾಕಿದ ಫೋಟೋಗೆ ಇಷ್ಟೊಂದು ಲೈಕ್ಸು ವ್ಯೂಸು ಬಂದಿದೆ. ನನ್ನ ಫ್ರೆಂಡ್ಸು ಎಷ್ಟು ಜನ ಉರ್ಕೊಂಡಿದ್ದಾರೋ ಏನೋ, ಕವಿತಾ ಎಷ್ಟು ಮಜಾ ಮಾಡ್ತಿದ್ದಾಳೆ, ಎಷ್ಟು ಆರಾಮಾಗಿ ಫಿಲ್ಮಿಗೆಲ್ಲ ಹೋಗಿದ್ದಾಳೆ ಅಂತ ಅನ್ಕೊಳ್ತಿದ್ದಾರೋ ಏನೋ. ನನಗೆ ಬೇಕಾಗಿರೋದು ಇದೆ ತಾನೇ, ಕರ್ಮ. ಒಂದಿನ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಊಟಕ್ಕೆ ಅಂತ ಹೊರಗಡೆ ಹೋಗಿರ್ತಾರೆ. ಅಮ್ಮ, ಚೋಟು, ಮೆನು ಕಾರ್ಡ್ ನೋಡಿ ನಿಮಗೆ ಏನೇನು ಇಷ್ಟನೋ ಎಲ್ಲ ಆರ್ಡ್ರ್ ಮಾಡಿ. ಒಂದು ನಿಮಿಷ, ಇಲ್ಲಿದೆಯಲ್ಲ, ಈ ಐಟಮ್ ಆರ್ಡರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅದು ಯಾವ ಐಟಮ್ ನಾನು ನೋಡ್ತೀನಿ. ಇಲ್ಲಿದೆ ನೋಡಿ. ಅರೆ, ಇದು ಯಾವ ಐಟಮ್ ಇದು? ಅದು ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೇ. ಅದು ಯಾವ ಐಟಮ್ ಆಗಿದ್ರೇನು, ರೇಟ್ ನೋಡ್ರಿ. ಇಲ್ಲಿರೋ ಎಲ್ಲ ಐಟಮ್ಗಿನ ಕಾಸ್ಟ್ಲಿ ಐಟಮ್ ಅಂದರೆ ಇದು. ಹಾಗೆ ಫೋಟೋದಲ್ಲಿ ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಇದನ್ನ ಫೋಟೋ ತೆಗೆದು ನಾನು ಸೋಷಿಯಲ್ ಮೀಡಿಯಾದಲ್ಲ ಅಪ್ಲೋಡ್ ಮಾಡಿದೆ ಅಂತ ಇಟ್ಕೊಳ್ಳಿ, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಹೊಟ್ಟೆ ಉರ್ಕೋತಾರೆ. ಲೇ ಕವಿತಾ, ನಿನಗೆ ಯಾವ್ದು ಇಷ್ಟನೋ, ನಿನಗೇನು ತಿನ್ಬೇಕು ಅನ್ಸುತ್ತೋ ಅದನ್ನು ಆರ್ಡ್ರ್ ಮಾಡು. ಅದನ್ನು ಬಿಟ್ಟು ಅದು ಯಾವ ಐಟಮ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ನ ಫ್ರೆಂಡ್ಸ್ ನೋಡಿ ಉರ್ಕೋಬೇಕು ಅನ್ನೋ ಕಾರಣಕ್ಕೆ ಅದನ್ನು ಆರ್ಡ್ರ್ ಮಾಡೋಕ್ಕೆ ಹೊರಟಿದ್ಯಲ್ಲ, ನಿನಗೇನು ಹೇಳಿ? ಸುಮ್ಮನಿರ್ರಿ, ನಿಮಗಿದೆಲ್ಲ ಅರ್ಥ ಆಗಲ್ಲ. ನೀವಂತೂ ಒಳ್ಳೆ ಓಬಿರಾಯನ್ ಕಾಲದವ್ರ ಥರ ಇದ್ದೀರಪ್ಪ. ಒಳ್ಳೇದು ಹೇಳಿದ್ರೆ ಎಲ್ಲಿ ಕೇಳ್ತೀಯ? ಏನಾದರೂ ಮಾಡ್ಕೊ ಹೋಗು. ಕವಿತಾ, ಊಟ ಅನ್ನೋದು ನಾವು ಇಷ್ಟಪಟ್ಟು ತಿನ್ನೋಕೆ ಅಂತ ಇರೋದು, ಬೇರೆಯವ್ರಿಗೆ ಅದನ್ನು ತೋರಿಸಿ ಹೊಟ್ಟೆ ಉರ್ಸೋಕಲ್ಲ. ಅದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಅಷ್ಟು ದುಡ್ಡು ಕೊಟ್ಟು ಆ ಐಟಮ್ನ ತರಿಸೋಂಥ ಅವಶ್ಯಕತೆ ಏನಿದೆ ಕವಿತಾ? ಅಯ್ಯೋ ಅತ್ತೆ, ಅದು ನೀವು ಯೋಚನೆ ಮಾಡೋ ರೀತಿ, ಆದರೆ ನಾನು ಯೋಚನೆ ಮಾಡೋ ರೀತಿನೇ ಬೇರೆ. ನಾನು ಏನೇ ಮಾಡಿದ್ರು, ಏನೇ ತಗೊಂಡ್ರು ಅದನ್ನು ಬೇರೆ ಎಲ್ಲರೂ ನೋಡಬೇಕು, ನೋಡಿ ಹೊಟ್ಟೆ ಉರ್ಕೋಬೇಕು. ಅದರಲ್ಲೇ ನನಗೊಂಥರ ಮಜಾ. ಅಮ್ಮ, ಅವಳಿಗೆ ಇಷ್ಟ ಬಂದಿದ್ದು ತರಿಸ್ಕೊಳ್ಳಿ, ನೀನು ಸುಮ್ಮನೆ ಇರು. ಸ್ವಲ್ಪ ಹೊತ್ತಲ್ಲಿ ಎಲ್ಲರದು ಊಟ ಬರುತ್ತೆ. ಕವಿತಾ ಏನು ಆರ್ಡರ್ ಮಾಡಿರ್ತಾಳಲ್ಲ, ಆ ಫುಡ್ಡು ತುಂಬಾನೇ ವಿಚಿತ್ರವಾಗಿರುತ್ತೆ. ಅದನ್ನ ನೋಡ್ತಿದ್ದ ಹಾಗೆ ಕವಿತನ ಮುಖನೇ ಒಂಥರ ಆಗ್ಬಿಡತ್ತೆ. ಅಯ್ಯಯ್ಯೋ, ಇದೇನಿದು, ಒಂಥರ ವಿಚಿತ್ರವಾಗಿದೆ. ಅದು ಹೇಗೆ ಇರಲಿ, ನೋಡೋಕ್ಕಂತೂ ಡಿಫ್ರೆಂಟ್ ಆಗಿದೆ. ಈ ಥರ ಡಿಫ್ರೆಂಟ್ ಆಗಿರೋ ಡಿಶ್ ತರಿಸಿದ್ದು ಒಳ್ಳೇದಾಯಿತು. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇಂಥದನ್ನು ನೋಡಿರ್ತಾರೋ ತಿಂದಿರ್ತಾರೋ ಇಲ್ವೋ. ನಾನು ಇದ್ರ ಫೋಟೋ ತೆಗೆದು ಹಾಕಿದ್ರೆ ಅವ್ರು ಇದನ್ನು ನೋಡಿ ಎಷ್ಟು ಹುರ್ಕೋಬೋದು. ಕವಿತಾ ಎಷ್ಟು ಪಾಶ್ ಇದ್ದಾಳೆ, ಎಂತ ವೆರೈಟಿ ಫುಡ್ ತಿಂತಾಳೆ, ಅವ್ನು ನಾವು ನೋಡೂ ಇಲ್ಲ ಅಂತ ಅನ್ಕೋತಾರೆ ಅಲ್ವಾ? ಒಂದು ನಿಮಿಷ, ಯಾರು ತಿನ್ನಕ್ಕೆ ಶುರು ಮಾಡಬೇಡಿ. ಯಾಕೆ ಕವಿತಾ, ಏನಾಯ್ತು ಮಮ್ಮಿ? ನೀನು ತರಿಸಿದ ಫುಡ್ ನಿನಗೆ ಇಷ್ಟ ಆಗಿಲ್ವಾ? ಇಲ್ಲ, ಹಾಗಲ್ಲ. ನಾನು ಯಾಕೆ ಯಾರೂ ತಿನ್ನಕ್ಕೆ ಶುರು ಮಾಡಬೇಡಿ ಅಂತ ಹೇಳಿದೆ ಅಂದರೆ, ತಿನ್ನೋಕ್ಕೂ ಮೊದಲೇ ನಾನೇನು ತರಿಸಿದ್ದೀನೋ ಅದ್ರ ಜೊತೆ ನೀವೆಲ್ಲ ಏನೇನು ತರಿಸಿದ್ದೀರಲ್ಲ ಆ ಎಲ್ಲ ಫುಡ್ಡಿಂದು ಒಂದೊಂದು ಫೋಟೋ ತೊಗೊಂಡ್ಬಿಡ್ತೀನಿ. ಅಯ್ಯೋ ಕರ್ಮ. ಸರಿ, ಅದು ಏನು ಮಾಡ್ತೀಯೋ ಬೇಗ ಮುಗಿಸು. ಕವಿತಾ ತರಿಸಿರೋ ಎಲ್ಲ ಐಟಮ್ಸ್ದು ಫೋಟೋ ತಗೊಂಡು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾಳೆ. ನನ್ನ ಕೆಲಸ ಆಯಿತು, ನೀವಿನ್ನು ನಿಮ್ಮ ಕೆಲಸ ಶುರು ಹಚ್ಕೋಬೋದು. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ರೆ, ಕವಿತಾ ಮಾತ್ರ ತಾನು ತರಿಸಿರೋ ಫುಡ್ಡನ್ನ ಬಾಯಲ್ಲೂ ಇಡೋಕ್ಕಾಗದೆ ಏನೂ ತಿಂದೆ ಖಾಲಿ ಹೊಟ್ಟೆಲಿ ಉಡ್ಕೊಂಡು ಬಿಡ್ತಾಳೆ. ಯಾಕಂದರೆ ಅದು ಅವಳಿಗೆ ಇಷ್ಟನೇ ಆಗಲ್ಲ. ಅದು ನೋಡೋಕ್ಕೆ ಚೆನ್ನಾಗಿದೆ, ಜಾಸ್ತಿ ರೇಟ್ ಇದೆ, ಅದು ಫೋಟೋ ಹಾಕಿ ಬೇರೆಯವರಿಗೆಲ್ಲ ಉರಿಸ್ಬೇಕು ಅನ್ನೋ ಕಾರಣದಿಂದ ಮಾತ್ರ ಅವಳು ತರಿಸ್ಕೊಂಡಿರ್ತಾಳೆ. ರಾತ್ರಿ ಮನೆಗೆ ಬಂದು ಕವಿತಾ ಹೊಟ್ಟೆ ಹಸಿವು ತಡೆಯೋಕ್ಕಾಗದೆ ತಿನ್ನಕ್ಕೆ ಅಂತ ಏನಾದರೂ ಮಾಡ್ಕೊಳ್ತಾ ಇರ್ತಾಳೆ. ಅಷ್ಟು ರಾತ್ರಿಲಿ ಅಡುಗೆ ಮನೆಯಲ್ಲಿ ಪಾತ್ರೆ ಸೌಂಡ್ ಕೇಳಿ ಅತ್ತೆ ಅಲ್ಲಿಗೆ ಬರ್ತಾಳೆ. ಕವಿತಾ, ಏನಮ್ಮ ಮಾಡ್ತಾ ಇದೆಯಾ? ಅದು ಅತ್ತೆ, ಗೊತ್ತು ಬಿಡು, ಹೋಟ್ಲಲ್ಲಿ ಅಷ್ಟು ದುಡ್ಡು ಕೊಟ್ಟು ತರಿಸಿದ್ಯಲ್ಲ ಅದೇನೋ, ಅದು ನಿನಗೆ ಬಾಯಲ್ಲೂ ಇಡೋಕ್ಕಾಗಲಿಲ್ಲ ಅಲ್ಲ? ಅಲ್ವೇ ಕವಿತಾ, ನಾನು ಈ ಥರ ರೆಸ್ಟೋರೆಂಟಿಗೆ ಬಂದಿದ್ದೀನಿ, ಇಷ್ಟು ಕಾಸ್ಟ್ಲಿ ಐಟಮ್ ತಿಂತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಅದು ಯಾವುದೋ ಗೊತ್ತಿಲ್ಲದೆ ಇರೋ ಅಡುಗೆನ ಆರ್ಡ್ರ್ ಮಾಡಿ ತರಿಸ್ಕೊಂಡು ಅದನ್ನು ಕೊನೆಗೆ ಬಾಯಲ್ಲೂ ಇಡೋಕ್ಕಾಗದೆ ಹೊಟ್ಟೆ ಖಾಲಿ ಇಟ್ಕೊಂಡು ವಾಪಸ್ ಮನೆಗೆ ಬಂದಿದ್ಯಲ್ಲೇ. ಬೇರೆಯವ್ರ ಹೊಟ್ಟೆ ಉರ್ಸೋಕ್ಕೋಸ್ಕರ ನಿನ್ನ ಹೊಟ್ಟೆನೇ ಖಾಲಿ ಇಟ್ಕೊಂಡು ಬಂದಿದ್ಯಲ್ಲ, ನಿನಗೆ ಏನು ಹೇಳಬೇಕು? ಅದು ಏನು ಫೇಸ್ಬುಕ್ಕು, ಅದರಲ್ಲಿ ತಿಂದಿದ್ದು ಹೆತ್ತಿದ್ದನ್ನೆಲ್ಲ ಫೋಟೋ ಹಾಕಿ ಬೇರೆಯವ್ರಿಗೆ ಹೊಟ್ಟೆ ಉರಿಸ್ಬೇಕು ಅನ್ಕೋತಿರಲ್ಲ, ನಿಮಗೆಲ್ಲ ಏನು ಹೇಳಬೇಕು? ಅಯ್ಯೋ ಅತ್ತೆ, ಸೋಷಿಯಲ್ ಮೀಡಿಯಾದಲ್ಲಿರೋ ಮಜಾ ನಿಮಗೆ ಏನು ಗೊತ್ತು? ನೋಡಿ ಅತ್ತೆ, ಇಲ್ಲಿ ನಾನು ಹೋಟೆಲಿಗೆ ಹೋದಾಗ ಫೋಟೋಸ್ ತೆಗೆದು ಅಪ್ಲೋಡ್ ಮಾಡಿದ್ನಲ್ಲ, ನಾವು ವಾಪಸ್ ಹೋಟ್ಲಿಂದ ಮನೆಗೆ ಬರೋಷ್ಟರಲ್ಲಿ ಎಷ್ಟು ಲೈಕ್ಸ್ ಬಂದಿದೆ ನೋಡಿ ಇಲ್ಲಿ. ಇದನ್ನೆಲ್ಲ ನೋಡೋದೇ ಒಂಥರ ಮಜಾ. ಅದೆಲ್ಲ ನಿಮಗೇನು ಅರ್ಥ ಆಗಬೇಕು? ಬೇಡಮ್ಮ ಬೇಡ, ಬೇರೆಯವ್ರ ಹೊಟ್ಟೆ ಉರ್ಸೋಕ್ಕೋಸ್ಕರ ನಮ್ಮ ಹೊಟ್ಟೆ ಖಾಲಿ ಇಟ್ಕೊಳ್ಳೋ ಅಂಥ ಮಜಾ ನನಗಂತೂ ಬೇಕಾಗಿಲ್ಲ.
ಈ ಫೋಟೋಗಳನ್ನೆಲ್ಲ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಹೊಟ್ಟೆ ಉರ್ಕೊಳ್ತಾ ಇರ್ತಾರೇನೋ. ಅದನ್ನು ನೆನೆಸ್ಕೊಂಡ್ರೆ ನನಗೊಂಥರ ಖುಷಿ. ಆ ಖುಷಿ ಮುಂದೆ ಹೊಟ್ಟೆ ಖಾಲಿ ಇರೋದು, ಹೋಟ್ಲಿಗೆ ಹೋದ್ರೂ ನಾನು ಸರಿಯಾಗಿ ತಿಂದೇ ಇರೋದು, ಇದು ಯಾವುದು ನನಗೆ ಲೆಕ್ಕಕ್ಕೆ ಬರಲ್ಲ. ಕರ್ಮ ಕರ್ಮ. ಸರಿ ಸರಿ ನಡಿ, ಅಲ್ಲಿ ಒಲೆ ಮೇಲೇನೋ ಇಟ್ಟಿದ್ಯಲ್ಲ ಅದೇನಾಯ್ತು ನೋಡಿ ಹೋಗು. ಶಾಲಿನಿ ಅಂತೂ ನಾನು ಹೋಟೆಲಿಗೆ ಹೋಗಿದ್ದ ಫೋಟೋಸ್ನೆಲ್ಲ ನೋಡಿ ಫುಲ್ ತಿಕ್ಕ ಉರ್ಕೊಂಡ್ಬಿಟ್ಟಿರ್ತಾಳೆ. ಇವತ್ತು ರಾತ್ರಿ ಅವಳು ನಿದ್ದೆನೇ ಮಾಡಲ್ಲ. ಮಾನ್ಯ ದಿನ ಕವಿತಾ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಹೊಸ ಸೀರೆ ಉಟ್ಕೊಂಡು ರೆಡಿ ಆಗಿರ್ತಾಳೆ. ಕವಿತಾ, ಏನೇ ಕವಿತಾ ಇದು ಬೆಳಗ್ಗೆ ಬೆಳಗ್ಗೆನೆ ಈ ನಮ್ಮನೆ ತಯಾರಾಗಿ ನಿಂತಿದ್ಯಾ? ಹೌದು, ಇದು ನೀನು ಉಟ್ಟಿರೋದು ಯಾರ ಸೀರೆ ಇದು? ಈ ಸೀರೆ ನಿಂದಂತೂ ಅಲ್ಲ. ಅಯ್ಯೋ ಅತ್ತೆ, ನಿಮಗೆ ನನ್ನ ಲಾಜಿಕ್ ಯಾವುದೂ ಅರ್ಥನೇ ಆಗಲ್ಲ ಬಿಡಿ. ಅತ್ತೆ, ನನ್ನ ಫ್ರೆಂಡ್ ಆರ್ತಿ ಇದ್ದಾಳಲ್ವಾ, ಅವಳು ನಿನ್ನೆ ಒಂದು ಹೊಸ ಡಿಫ್ರೆಂಟ್ ಆಗಿರೋ ಸೀರೆ ಉಟ್ಕೊಂಡು ಫೋಟೋ ಹಾಕಿದ್ಲು. ಅದನ್ನು ನೋಡಿ ನನಗಂತೂ ಹೊಟ್ಟೆ ಉರಿದು ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ನಿದ್ದೆನೇ ಮಾಡಿದೆ ನಾನು ರಾತ್ರಿ ಎಲ್ಲ ಹೇಗೆ ಕಳೆದಿದ್ದೀನಿ ಗೊತ್ತಾತ್ತೆ? ನನಗೆಷ್ಟು ಸಂಕಟ ಆಗಿರಬೇಕು ನೀವೇ ಯೋಚನೆ ಮಾಡಿ. ನಾನು ಅದೇ ಥರ ಡಿಫ್ರೆಂಟ್ ಆಗಿರೋ ಸೀರೆ ಉಟ್ಕೊಂಡು ಫೋಟೋ ಅಪ್ಲೋಡ್ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಕವಿತಾ, ಏನೇ ಇದೆಲ್ಲ ಹುಚ್ಚಾಟ? ಬೇರೆಯವ್ರು ಏನು ಹಾಕ್ಕೊಂಡ್ರೇನು, ಏನು ಮಾಡಿದ್ರೆ ನಿನಗೇನು? ನಿನ್ನ ಹತ್ರ ಏನಿದೆಯೋ ಅದರಲ್ಲಿ ಖುಷಿಯಾಗಿರೋದನ್ನ ಕಲಿ. ಅದು ಸರಿ, ಈ ಸೀರೆ ಯಾರ್ದು, ಎಲ್ಲಿಂದ ತಂದೆ? ಅತ್ತೆ, ನಾನೊಂದು ಡಿಸೈನರ್ ಶಾಪ್ ನೋಡಿದ್ದೆ. ಅಲ್ಲಿ ಒಳ್ಳೊಳ್ಳೆ ಸೀರೆ ಡ್ರೆಸ್ಗಳನ್ನೆಲ್ಲ ರೆಂಟಿಗೆ ಕೊಡ್ತಾರೆ. ನಾನು ಈ ಸೀರೆನ ಅಲ್ಲಿಂದನೇ ರೆಂಟಿಗೆ ಅಂತ ತಗೊಂಡು ಬಂದಿದ್ದೀನಿ. ಇದನ್ನು ಹಾಕ್ಕೊಂಡು ರೆಡಿಯಾಗಿ ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ವಾಪಸ್ ತಗೊಂಡು ಕೊಟ್ಬಿಡ್ತೀನಿ ಅಷ್ಟೇ. ಈ ಬಟ್ಟೆಗೆ ಎಷ್ಟೇ ಬಾಡಿಗೆ? 1,000 ರೂಪಾಯಿ. ಅತ್ತೆ, ನೀವೀಗ ರೆಂಟಿಗೆ ಆಗ್ತಾ ಇರಬೇಕಿತ್ತು, ಅದು ಇದು ಅಂತ ಶುರು ಹಚ್ಕೋಬೇಡಿ. ಅದನ್ನೆಲ್ಲ ಕೇಳಕ್ಕೆ ನನಗೆ ಟೈಮ್ ಇಲ್ಲ ಅತ್ತೆ. ಬೇಗ ಬೇಗ ನಾನು ಫೋಟೋಸ್ ತಗೊಂಡು ಅಪ್ಲೋಡ್ ಮಾಡಬೇಕು. ನೀವು ಸ್ವಲ್ಪ ಈ ಕಡೆ ಬನ್ನಿ. ಜಾಸ್ತಿ ಹೊತ್ತಾದರೆ ಆಮೇಲೆ ಜಾಸ್ತಿ ರೆಂಟ್ ಕೊಡಬೇಕಾಗುತ್ತೆ. ಕವಿತಾ ಫೋಟೋಸ್ ತಗೋತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳ ಮಗ ಅಲ್ಲಿಗೆ ಬರ್ತಾನೆ. ಮಮ್ಮಿ 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 ನಂದು ಫೋಟೋ ತೆಗಿಯೇ. ಚೋಟು, ಈಗ ಮಮ್ಮಿ ಫೋಟೋ ತಗೋತಾ ಇದ್ದಾಳಲ್ವಾ, ನಿನ್ನ ಫೋಟೋ ಆಮೇಲೆ ತೆಗಿತೀನಿ, ಓಕೆನಾ? ಓಕೆ. ಅಯ್ಯೋ ದೇವ್ರೆ, ನನ್ನ ಬಟ್ಟೆಗೆ ಏನೋ ಕಲೆ ಹತ್ತಿದೆ. ಲೇ ಚೋಟು, ಅದು ಯಾವ ಕೈನಲ್ಲಿ ಬಂದು ನನ್ನ ಬಟ್ಟೆ ಮುಟ್ಟಿದ್ಯೋ ನೋಡಿಲ್, ಬಟ್ಟೆ ಎಲ್ಲ ಕಲೆಯಾಗಿ ಹೋಗಿದೆ. ಅಯ್ಯೋ ದೇವ್ರೆ, ನನಗೇನು ಮಾಡಲಿ? ಏನಾಯ್ತೆ ಕವಿತಾ, ಏನಾಯ್ತು ಅಂತ ಈ ನಮ್ಮನೆ ಅಳ್ತಾ ಇದೆಯಾ? ನಿನ್ನ ಫೇಸ್ಬುಕ್ಗೆ ಏನು ಬೆಂಕಿ ಬಿತ್ತಾ? ಅತ್ತೆ, ಫೇಸ್ಬುಕ್ಕಿಗೆ ಬೆಂಕಿ ಬಿತ್ತ ಅಂತ ಯಾಕತ್ತೆ ಅಶುಭ ನುಡಿತೀರಾ? ಒಳ್ಳೇದು ಮಾತಾಡಿ. ನಾನು ಅಳ್ತಿರೋದು ಯಾಕಂದ್ರೆ ಈ ಚೋಟು ಅದೇನು ಮುಟ್ಟು ಬಂದಿದ್ನೋ ಏನೋ, ಬಂದು ನನ್ನ ಸೀರೆ ಮುಟ್ಟಿದ ಕೂಡಲೇ ನನ್ನ ಸೀರೆ ಎಲ್ಲ ಕಲೆ ಆಗೋಗಿದೆ. ನಾನು ಇದನ್ನು ರೆಂಟಿಗೆ ಬೇರೆ ತಂದಿದ್ದೀನಿ. ಈಗ ನಾನು ಅವ್ರಿಗೆ ಏನು ಉತ್ತರ ಕೊಡ್ಲಿ? ಅದು ಯಾಕೆ ನಮ್ಮನಿಗೆ ಗೋಳಾಡ್ತೀಯ? ಅದೇನು ಹೋಗದೆ ಇರೋ ಕಲೆ ಅಲ್ಲ, ಕಲೆ ಹೋಗುತ್ತೆ. ಕಲೆ ಆಗಿರೋ ಜಾಗನಷ್ಟೇ ಒಂದು ಸ್ವಲ್ಪ ತೊಳೆದು ಒಣಗಿಸಿ ಆಮೇಲೆ ಕೊಟ್ಬಿಡು, ಏನೂ ಆಗಲ್ಲ. ಹೌದಾ ಅತ್ತೆ? ಸರಿ, ಹಾಗೆ ಮಾಡ್ತೀನಿ. ಇಷ್ಟಾಗಿ ಸ್ವಲ್ಪ ದಿನದವರೆಗೂ ಕವಿತಾ ಸುಮ್ಮನೆ ಇರ್ತಾಳೆ, ಏನೂ ಮಾಡಕ್ಕೆ ಹೋಗಲ್ಲ. ಆದರೆ ಒಂದಿನ, ರೀ, ಇವತ್ತು ನಮ್ಮ ಚೋಟು ಸ್ಕೂಲಿಗೆ ಹೋಗ್ತಾ ಇರೋ ಮೊದಲನೇ ದಿನ. ನಮ್ಮ ಮಗ ಹೋಗ್ತಾ ಇರೋದೇನು ಸಾಮಾನ್ಯ ಸ್ಕೂಲಾ? ಇಡೀ ಸಿಟಿಗೆ ನಂಬರ್ 1 ಸ್ಕೂಲು, ಅಂಥ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ನನಗೆ ಈಗಲೇ ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು, ಡೀಟೇಲ್ಸ್ನೆಲ್ಲ ಅಪ್ಡೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮ ಮಗ ಇಷ್ಟು ಕಾಸ್ಟ್ಲಿ ಆಗಿರೋ, ಇಂಥ ಸ್ಟ್ಯಾಂಡರ್ಡ್ ಆಗಿರೋ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಂತ ಜನರಿಗೆ, ಅದರಲ್ಲೂ ನನ್ನ ಫ್ರೆಂಡ್ಸಿಗೆ ಗೊತ್ತಾದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅವರೆಲ್ಲ ಎಷ್ಟು ಹೊಟ್ಟೆ ಹೊರ್ಕೋತಾರೋ ಏನೋ. ಇದರಿಂದ ನನಗಂತೂ ಒಳ್ಳೆ ಮಜಾ ಬರುತ್ತೆ. ನೋಡು ಕವಿತಾ, ಪ್ರತಿಯೊಂದು ವಿಷಯನೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು ಒಳ್ಳೆಯದಲ್ಲ, ಅದು ಸೇಫ್ ಕೂಡ ಅಲ್ಲ. ನಮ್ಮ ಮಗುಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನು ನಾವು ಬೇರೆ ಯಾರಿಗೂ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡಬೇಕಾಗಿಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಫ್ರೀಯಾಗಿ ನನಗೇನು ನೀವು ಭಾಷಣ ಮಾಡೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಿಮಗೇನು ಗೊತ್ತು? ನೀವು ಸುಮ್ಮನೆ ಆಫೀಸಿಗೆ ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಬೇಡ ಕವಿತಾ, ಹೇಳೋದು ಕೇಳು. ಗಂಡ ಎಷ್ಟೇ ಹೇಳಿದ್ರು ಕವಿತಾ ಮಾತ್ರ ಕೇಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಡೀಟೇಲ್ಸ್ನೂ ಶೇರ್ ಮಾಡಿಬಿಡ್ತಾಳೆ. ನನ್ನ ಮಗನ ಬಗ್ಗೆ, ನನ್ನ ಮಗನ ಸ್ಕೂಲ್ ಡೀಟೇಲ್ಸು ಎಲ್ಲ ಶೇರ್ ಮಾಡಿಬಿಟ್ಟೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನೋಡಿ ಎಷ್ಟು ಕಮೆಂಟ್ಸು, ಲೈಕ್ಸು ಎಲ್ಲ ಬರುತ್ತೆ. ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಹೊಟ್ಟೆಯಲ್ಲಿ ಬೆಂಕಿನೂ ಹತ್ಕೊಂಡಿರುತ್ತೆ. ನನಗೆ ಬೇಕಾಗಿರೋದು ಅದೇ. ಮಗು ಸ್ಕೂಲಿಗೆ ಹೋಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ಆಗುತ್ತೆ, ಸಂಜೆ ಆಗುತ್ತೆ. ಅತ್ತೆ, ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ. ಚೋಟು ಸ್ಕೂಲ್ ಮಧ್ಯಾಹ್ನನೇ ಮುಗಿದ್ಬಿಡುತ್ತೆ, ಆದರೆ ಈಗ ಸಾಯಂಕಾಲ 5:05 ಆಗ್ತಾ ಬಂತು, ಇನ್ನೂ ಅವನು ಸ್ಕೂಲಿಂದ ಬಂದೇ ಇಲ್ಲ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅತ್ತೆ, ತುಂಬ ಟೆನ್ಷನ್ ಆಗ್ತಿದೆ.
ಹೌದಮ್ಮ, ಮತ್ತೆ ಮಗು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಚಿಂತೆ ಆಗೇ ಆಗುತ್ತೆ. ಅಷ್ಟೊತ್ತಿಗೆ ಅವರ ಮನೆಯ ಫೋನ್ ರಿಂಗ್ ಆಗುತ್ತೆ. ಕವಿತಾ ಬೇಗ ಬೇಗ ಹೋಗಿ ಫೋನ್ ರಿಸೀವ್ ಮಾಡ್ತಾಳೆ. ಹಲೋ, ಯಾರು ನೀವು ಮಾತಾಡ್ತಿರೋದು? ಬೇಡ ಬೇಡ ಬೇಡ, ದಯವಿಟ್ಟು ನನ್ನ ಮಗುಗೆ ಮಾತ್ರ ಏನು ಮಾಡಬೇಡಿ. ಏನು, ಹಣ ತಾನೆ? ಸರಿ ಆಯಿತು, ನಾನು ನಿಮಗೆ ಹಣ ತಲುಪಿಸ್ತೀನಿ. ನನ್ನ ಮಗುಗೆ ಮಾತ್ರ ಏನು ಮಾಡಬೇಡಿ ಪ್ಲೀಸ್. ಯಾಕೆ ಕವಿತಾ, ಯಾಕೆ ಇಷ್ಟ ಅಳ್ತಿದ್ಯಾ? ಯಾರ್ದು ಫೋನು? ಏನಂದ್ರು? ಅತ್ತೆ, ಯಾರೋ ಗುಂಡಗಳು ನಮ್ಮ ಪಾಪುನ ಸ್ಕೂಲ್ ಮುಗಿತಿದ್ದಾಗೆ ಅಲ್ಲಿಂದನೇ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಎಲ್ಲ ಡೀಟೇಲ್ಸ್ನು ತಗೊಂಡಿದ್ದಾರೆ. ತಗೊಂಡು ನಮ್ಮ ಪಾಪುನ ಕಿಡ್ನಾಪ್ ಮಾಡಿದ್ದಾರೆ. ಈಗ 5 ಲಕ್ಷ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ. ನನಗೇನು ಮಾಡಲಿ ಅತ್ತೆ, ನಮ್ಮ ಪಾಪು. ಕವಿತಾ ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ಅಷ್ಟೊತ್ತಿಗೆ ಕವಿತಾಳ ಗಂಡ ಮಗುನ ಕರ್ಕೊಂಡು ಮನೆಗೆ ಬರ್ತಾನೆ. ಮಮ್ಮಿ, ಛೋಟು, ನಿನಗೇನು ಆಗಿಲ್ಲ ತಾನೆ? ನಿನ್ನನ್ನು ಯಾರು ಕಿಡ್ನಾಪ್ ಮಾಡಿದ್ರು? ನಿನ್ನ ಡ್ಯಾಡಿ ಹತ್ರ ಹೇಗೆ ಬಂದೆ ಪುಟ? ಕವಿತಾ, ನಮ್ಮ ಮಗುನ ಯಾರೂ ಕಿಡ್ನ್ಯಾಪ್ ಮಾಡಿರಲಿಲ್ಲ. ನಾನೇ ಅವನನ್ನು ಸ್ಕೂಲಿಂದ ಕರ್ಕೊಂಡು ಹೋಗಿದ್ದೆ. ಯಾಕೆ ಅಂದರೆ ನಿನಗೆ ಬುದ್ಧಿ ಕಲಿಸ್ಬೇಕಿತ್ತು. ಅದಕ್ಕೆ ಎಲ್ಲ ಡೀಟೇಲ್ಸ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಹೋದರೆ ಏನು ಬೇಕಿದ್ರೂ ಆಗ್ಬೋದು. ಅದರದ್ದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಇವತ್ತು ನಿನಗೆ ತೋರಿಸಿದ್ದು. ಅದು ಇದು ನಿಜವಾಗ್ಲೂ ಏನು ಆಗಿದ್ದಲ್ಲ. ಅದೇ ನಿಜ ಆಗಿದ್ದಿದ್ರೆ ಏನು ಮಾಡ್ತಿದ್ದೆ ಯೋಚನೆ ಮಾಡು. ಬೇರೆಯವರಿಗೆ ಹೊಟ್ಟೆ ಉರ್ಸೋಕ್ಕೋಸ್ಕರ ನೀನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋ ರೀತಿ ಯಾವುದಾದ್ರೂ ಒಂದು ಸಮಯದಲ್ಲಿ ನಿನಗೆ ಮುಳುವಾಗ್ಬೋದು. ಇವತ್ತು ಬೆಳಗ್ಗೆ ನಾನು ನಿನಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಮಗು ಡೀಟೇಲು, ಸ್ಕೂಲ್ ಡೀಟೇಲ್ಸು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ. ಅದನ್ನು ನೋಡಿ ನಿಜವಾಗ್ಲೂ ಯಾರಾದರೂ ಇವತ್ತು ಈ ಕೆಲಸ ಮಾಡಿದ್ದಿದ್ರೆ ಏನಾಗ್ತಿತ್ತು ಹೇಳೋ? ಯೋಚನೆ ಮಾಡಿದ್ಯಾ? ಈ ಥರ ಆಗೇ ಆಗುತ್ತೆ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೂ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಬೇರೆಯವ್ರು ನೋಡಲಿ ಅಂತ ನಾವು ಶೋ ಆಫ್ ಮಾಡಿ, ಬೇರೆಯವರಿಗೆ ಹೊಟ್ಟೆ ಉರಿಸಿ, ನಾವೇನೋ ಭಾರಿ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂತ ಬೇರೆಯವರಿಗೆ ತೋರಿಸ್ಕೊಂಡು ಏನಾಗಬೇಕಾಗಿದೆ ಕವಿತಾ? ಹೌದು ರೀ, ಇವತ್ತು ನಿಜವಾಗ್ಲೂ ನನಗೆ ಎದೆನೇ ಹೊಡೆದು ಹೋದಾಗಿತ್ತು ಚೋಟು ಬಗ್ಗೆ ಕೇಳಿ. ಇಲ್ಲಪ್ಪ, ಇದೇನಾದರೂ ನಿಜವಾಗ್ಲೂ ಆಗಿದ್ದಿದ್ರೆ ಇಲ್ಲ, ಇನ್ಮೇಲೆ ನಾನು ಹೀಗೆಲ್ಲ ಮಾಡಲ್ಲ, ಹುಷಾರಾಗಿರ್ತೀನಿ. ಸೋಷಿಯಲ್ ಮೀಡಿಯಾನ ತುಂಬಾ ಇತಿಮಿತಿಲಿ ಬಳಸ್ತೀನಿ. ಎಲ್ಲದನ್ನು ಅದರಲ್ಲಿ ಶೇರ್ ಮಾಡೋಕ್ಕೆ ಹೋಗಲ್ಲ. ಅದರಲ್ಲೂ ಯಾರಿಗೋ ಹೊಟ್ಟೆ ಉರಿಸ್ಬೇಕು ಅಂತ ಅಂತೂ ನಾನು ಏನೂ ಮಾಡೋಕ್ಕೆ ಹೋಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.